ಆರ್ಯವೈಶ್ಯ ಮಹಾಸಭೆ ಮತ್ತು ಆರ್ಯವೈಶ್ಯ ಸಮಾಜ ರಾಯಚೂರು ವತಿಯಿಂದ ನಗರದಲ್ಲಿ ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ 5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸುತ್ತಿರುವ ಪರಮ ಪೂಜ್ಯ ಶ್ರೀ ಸಚ್ಚಿನಂದ ಸರಸ್ವತಿ ಮಹಾಸ್ವಾಮಿಗಳವರ ಪುರಪ್ರವೇಶ ಇಂದು ಸಂಜೆ ನಡೆಯಲಿದೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ರಾಜ್ಯಾಧ್ಯಕ್ಷ ಪಿ ರವಿಶಂಕರ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ವತಿಯಿಂದ ಇದೇ ಡಿಸೆಂಬರ್ 25, 26, 27ರಂದು ವಿಶ್ವಮಟ್ಟದ ಉದ್ಯಮ ಅಭಿವೃದ್ಧಿ ಜಾಗೃತಿ ಸಮ್ಮೇಳನ ಬೆಂಗಳೂರಿನಲ್ಲಿ ಆಯೋಜಿಸಲಾಗುವುದು. ಈಗಾಗಲೇ ಸಮ್ಮೇಳನದಲ್ಲಿ ಭಾಗವಹಿಸಲು ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ 8 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ರಾಜ್ಯದಲ್ಲಿ 5,000 ಉದ್ಯಮಗಳನ್ನು ಆರಂಭಿಸಿ 2 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ರಾಜ್ಯದಲ್ಲಿ ಹೊಸದಾಗಿ ಉದ್ಯಮಗಳನ್ನು ಸ್ಥಾಪಿಸಲು ಇಚ್ಛಿಸುವ ಯುವಕರಿಗೆ ಮಹಾಸಭಾ ಸಹಾಯ ಸಹಕಾರ ನೀಡಲಿದೆ. ದೇಶದ ನಿರ್ಮಾಣಕ್ಕೆ ಮಾಡಿದ ಸಂಕಲ್ಪವಾಗಿದೆ. ಈ ಕಾರ್ಯಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಅವರು ಆಂಟ್ರಪ್ರಿನರ್ಸ್ ಆಗಬೇಕು, ಉದ್ಯೋಗಿಗಳಾಗ್ತಾ ಇದ್ದಾರೆ, ಉದ್ಯೋಗದಾತರಾಗಿ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಕಲ್ಪನೆಯಲ್ಲಿ ಡಿಸೆಂಬರ್ 25, 26, 27 ಬೆಂಗಳೂರಿನ ಅರಮನೆ ಮೈದಾನದ ಸುಮಾರು 35 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಆಂಧ್ರ ಪ್ರದೇಶದ ಇಂಡಸ್ಟ್ರಿ ಮಿನಿಸ್ಟರ್ ಶ್ರೀಯುತ ಟಿ.ಜಿ. ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಇದರ ಉಪಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾದಂಥ MLC ಅರುಣ್ ಗೌಡ್ ಇದ್ದಾರೆ. ಅವರ ಜೊತೆಗೆ ನಮ್ಮ ಮಾಜಿ ಶಾಸಕರಾದ ಮಂಜುನಾಥ್ ಅವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ನಮ್ಮ ಇವತ್ತಿನ ಯುವಜನತೆ ಆರ್ಯವೈಶ್ಯ ಸಮಾಜ ರಾಯಚೂರಿನ ಸಂಯುಕ್ತ ಆಶ್ರಮದಲ್ಲಿ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾಗಿ 5 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸುತ್ತಿರುವ ಶ್ರೀ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪುರಪ್ರವೇಶ ಈ ದಿನ ಅಂದರೆ 17ನೇ ತಾರೀಕು ಸಾಯಂಕಾಲ 4 ಗಂಜಿ ಕಲ್ಯಾಣ ಮಂಟಪದಿಂದ ನಗರೇಶ್ವರ ದೇವಸ್ಥಾನಕ್ಕೆ ಒಂದು ಬೃಹತ್ ಇದೆ. ಅದೇ ರೀತಿಯಾಗಿ ಈ ಶೋಭಾಯಾತ್ರದಲ್ಲಿ ಮುಗಿದ ನಂತರ ನಗರೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗಳಿಂದ ಪೂಜಾ ಕಾರ್ಯಕ್ರಮ, ತದನಂತರ ನಾಳೆ ದಿನಾಂಕ 18ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಗೋಪೂಜೆ, ಅದಾದ ನಂತರ ಗಣಪತಿ ಹೋಮ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ಸಾಯಂಕಾಲ 6 ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಮಹಾಸ್ವಾಮಿಗಳು ಇವರಿಂದ ಪ್ರವಚನ ಕಾರ್ಯಕ್ರಮ. ಅದೇ ರೀತಿಯಾಗಿ 19ನೇ ತಾರೀಕು ದಿನಾಂಕ ರವಿವಾರದಂದು ಶ್ರೀ ಸ್ವಾಮಿಗಳಿಗೆ ಸಾಯಂಕಾಲ ಪುಷ್ಪಾಭಿಷೇಕ ಇದೆ. ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ರಾಯಚೂರಿನ ಸಮಸ್ತ ಆರ್ಯವೈಶ್ಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಅರೋಲಿ ಗ್ರಾಮದಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ದದ್ದಲ್ ಕುಟುಂಬ ಮತ್ತು ಶ್ರೀ ಬಸನ್ನಗೌಡ ದದ್ದಲ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಶುಕ್ರವಾರ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಮುಂಜಾನೆ ತುಂಗಭದ್ರಾ ಹಾಗೂ ಕೃಷ್ಣ ನದಿಗಳಿಂದ ಪವಿತ್ರ ಜಲವನ್ನು ತಂದು ಶ್ರೀ 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 ಜಗನ್ಮಾತೆ ಜಗಜ್ಜನನಿ ಹುಲಿಗೆಮ್ಮ ದೇವಿಗೆ ರುದ್ರಾಭಿಷೇಕ, ಜಲಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ರಾಯಚೂರು ಗ್ರಾಮೀಣ ಕ್ಷೇತ್ರ, ರಾಯಚೂರು ಜಿಲ್ಲೆ ಹಾಗೂ ರಾಜ್ಯದ ಜನತೆಗೆ ಉತ್ತಮ ಮಳೆ ಆಗಲಿ, ರೈತರ ಬೆಲೆ ಸಮೃದ್ಧಿ ಆಗಲಿ, ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಅರೋಲಿ ಕೆರೆಗೆ ಬಾಗಿನ ಅರ್ಪಿಸಿ ಮಳೆಗಾಗಿ ದೇವಿಯ ಕೃಪೆ ಕೋರಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಪೂಜಾರಿಗಳು, ಗ್ರಾಮದ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಇಂದು
ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದೆ. ಚಾಲುಕ್ಯ ಅಕಾಡೆಮಿಯಿಂದ ಪೊಲೀಸ್ ನೇಮಕಾತಿ ಪರೀಕ್ಷೆಗಾಗಿ 10 ದಿನಗಳ ಉಚಿತ ಮಾದರಿ ಪರೀಕ್ಷೆ ಹಾಗೂ ಮಾರ್ಗದರ್ಶನ ನೀಡಲಿದೆ ಎಂದು ಚಾಲುಕ್ಯ ಕೆರಿಯರ್ ಅಕಾಡೆಮಿ ನಿರ್ದೇಶಕ ಸಂಗಮೇಶ್ ಮಂಗನವರ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಿರಂತರ 20 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾ ಬಂದಿರುವ ಚಾಲುಕ್ಯ ಕೆರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ರಾಯಚೂರಿನಿಂದ ಪ್ರಸ್ತುತ ಅಧಿಸೂಚನೆಯಾಗಿರುವ ಪೊಲೀಸ್ ನೇಮಕಾತಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗಾಗಿ ಇದೇ ತಿಂಗಳು ದಿನಾಂಕ 21ರಿಂದ 31ರವರೆಗೆ 10 ದಿನಗಳ ಕಾಲ ಉಚಿತ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಮಾದರಿ ಪರೀಕ್ಷೆ ಹಾಗೂ ಮಾರ್ಗದರ್ಶನವು ಚಾಲುಕ್ಯ ಅಕಾಡೆಮಿಯಲ್ಲಿ ಪ್ರತಿದಿನ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 2:30ರವರೆಗೆ ನಡೆಯಲಿದೆ. ಪೊಲೀಸ್ ನೇಮಕಾತಿ ಅಂತಿಮ ತಯಾರಿಯಲ್ಲಿರುವ ಜಿಲ್ಲೆಯ ಅಭ್ಯರ್ಥಿಗಳಿಗಾಗಿ ಪರೀಕ್ಷೆಗಳನ್ನು ಆಯೋಜಿಸಲಾಗಿದ್ದು, ಇದರ ಸದುಪಯೋಗ ಪಡೆಯಬಹುದು. 31 ಜುಲೈವರೆಗೆ 10 ದಿನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ವಿಶೇಷವಾಗಿ ಮಾದರಿ ಪರೀಕ್ಷೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಏನಾದರೂ ಕ್ಲಿಯರ್ ಇತ್ತು ಅಂದರೆ ಇವೆಲ್ಲ ಕೊನೆ ಹಂತದಲ್ಲಿ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಉದ್ದೇಶದಿಂದ ಅವರಿಗೆ 2 ಗಂಟೆ ಪರೀಕ್ಷೆ ಹಾಗೂ 1 ಗಂಟೆ ಅವಧಿ ಮಾರ್ಗದರ್ಶನ, ಅಂದರೆ ಅವ್ರಿಗೆ ಯಾರೇ ಡೌಟ್ಸ್ ಇತ್ತು ಅಂತ ಡೌಟ್ಸ್ ಕ್ಲಿಯರ್ ಮಾಡ್ತಕ್ಕಂಥ ಉದ್ದೇಶವನ್ನು ಅಕಾಡೆಮಿ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಿಂದ ಈ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳು, ಯಾವುದೇ ಅಭ್ಯರ್ಥಿಗಳು ಕೂಡ ಇದನ್ನು ಸದುಪಯೋಗ ಪಡೆದುಕೊಳ್ಬಹುದು. ಇದಕ್ಕೆ ಹಾಜರಾಗಬೇಕು ಏನು ಅಂತಂದ್ರೆ, ಸುಮಾರು ಈಗ ಪರೀಕ್ಷೆಯನ್ನ ಬರೀತಕ್ಕಂಥ ಅಭ್ಯರ್ಥಿಗಳು ಅವರು ಅಪ್ಲಿಕೇಶನ್ಸ್ ಏನಾಗಿರ್ತಾರೆ ಆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಜೆರಾಕ್ಸ್ ಕಾಪಿ ತಂದು ನಮ್ಮಲ್ಲಿ ಕೊಟ್ಟರೆ ನಾವು ಅಲೌಡ್ ಮಾಡ್ತೇವೆ. 10 ಡೇಸ್ ಅದಕ್ಕೆ ಯಾವುದೇ ರೀತಿಯಾಗಿ ಫೀಸ್ ಕಲೆಕ್ಟ್ ಮಾಡೋಕ್ಕಿಲ್ಲ. ಹಾಗಾಗಿ ಅವ್ರದ್ದು ಕೊನೆ ಹಂತದಲ್ಲಿ ಇರ್ತಕ್ಕಂಥ ತಯಾರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಸುಮಾರು ಪರೀಕ್ಷೆಗೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಇದೆಲ್ಲ ಲಾಸ್ಟ್ ಕೊನೆಯ ಒಂದು 7 ತಿಂಗಳ ಟೆಟ್ ಆಯೋಜನೆ ಮಾಡಿದಾಗ ಕೂಡ ತಾವೆಲ್ಲ ಅತ್ಯುತ್ತಮವಾದಂಥ ಒಂದು ತಮ್ಮ ಸಹಕಾರದೊಂದಿಗೆ ಅಭ್ಯರ್ಥಿಗಳು ಬಂದು ಬಡ ವಿದ್ಯಾರ್ಥಿಗಳಿಗೆ, ಅದು ಮಹಿಳೆಯರಿಗೆ ಅನುಕೂಲ ಆಗಿ ಹೆಚ್ಚು ಸುಮಾರು ಜನ ಟೆಟ್ ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ, ಒಂದು ಸಂಸ್ಥೆಯಾಗಿ ನಮ್ಮ ಒಂದು ಸೇವೆ ಇರಲಿ, ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು 10 ದಿನದ ವಿಶೇಷ ಮಾರ್ಗದರ್ಶನ ಮತ್ತು ಒಂದು ಪರೀಕ್ಷೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಕೊನೆಗೂ ವರುಣನ ಕೃಪೆ ಹರಿದಿದೆ. ಕಳೆದ 1.5 ತಿಂಗಳಿಂದ ಮಳೆ ಇಲ್ಲದೆ ಸಂಕಷ್ಟದಲ್ಲಿದ್ದ ರೈತರಿಗೆ ಇದೀಗ ಭರ್ಜರಿ ಮಳೆ ನೆಮ್ಮದಿ ತಂದಿದೆ. ಜಿಲ್ಲೆಯ ಹಲವೆಡೆ ಉತ್ತಮ ಮಳೆಯಾಗಿದ್ದು ರೈತರಲ್ಲಿ ಸಂತಸ ಮನೆ ಮಾಡಿದೆ. ರಾಯಚೂರು ನಗರ ತಾಲೂಕು ಸೇರಿದಂತೆ ದೇವದುರ್ಗ ತಾಲೂಕಿನ ಖಾನಾಪುರ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಭರ್ಜರಿ ಮಳೆಯಾಗಿದೆ. ಮಳೆಗಾಗಿ ಕಾಯುತ್ತಿದ್ದ ರೈತರಿಗೆ ಈ ಮಳೆ ಹೊಸ ಆಶಾಕಿರಣ ಮೂಡಿಸಿದೆ. ಮಳೆ ಬಾರದ ಕಾರಣ ಹತ್ತಿ, ಭತ್ತ ಹಾಗೂ ತೊಗರಿ ಸೇರಿದಂತೆ ವಿವಿಧ ಬೆಳೆಗಳು ಒಣಗುವ ಹಂತ ತಲುಪಿದವು. ಮಳೆಯಾಗಲೆಂದು ಗ್ರಾಮಗಳಲ್ಲಿ ವಿಶೇಷ ಪೂಜೆ, ಹೋಮ ಹವನ ಹಾಗೂ ಸಪ್ತ ಭಜನೆಗಳನ್ನು ಆಯೋಜಿಸಲಾಗಿತ್ತು. ಇದೀಗ ರೈತರ ಪ್ರಾರ್ಥನೆಗೆ ಸ್ಪಂದಿಸಿದ ವರ್ಣದೇವ ಜಿಲ್ಲೆಯಾದ್ಯಂತ ಮಳೆ ಸುರಿಸಿ ಕೃಷಿ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬಿದ್ದಾನೆ. ರಾಯಚೂರು
ಇವರಿಂದ ವಿವಿಧ ಕಲಾವಿದರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ, ಜಾನಪದ ಮತ್ತು ದಾಸವಾಣಿ ಶ್ರೀಮತಿ ಶಾಂತಾ ಕುಲಕರ್ಣಿ, ಖ್ಯಾತ ಜಾನಪದ ಕಲಾವಿದ ರಾಯಚೂರ, ವಚನ ಗಾಯನ ಹಾಗೂ ಸಂಪರ್ಕಗಳು ಶ್ರೀ ಮಲ್ಲಣ್ಣ ಶಿವರಾಜಗಳ ನ್ಯಾಯವಾದಿಗಳು ಹಾಗೂ ಹಾಡುಗಾರರು ರಾಯಚೂರ, ಗಜಲ್ ಭಕ್ತಿ ಗೀತೆ ಮತ್ತು ಭಾವಗೀತೆ ಶ್ರೀ ಅಕ್ಷಯ್ ಅಹಮದ್ ಅನ್ಸಾರಿ, ಖ್ಯಾತ ಗಜಲ್ ಗಾಯಕರು ರಾಯಚೂರ. ದಿನಾಂಕ 19/7/2026 ರವಿವಾರ, ಸಮಯ ಸಂಜೆ 6 ಗಂಟೆಗೆ ಸ್ಥಳ ಪಂಡಿತ್ ಸಿದ್ದರಾಮ್ ಜನ್ಮದಿನ ರಂಗಮಂದಿರದಲ್ಲಿ ಶೇಷಣ್ಣ ರಾಯಚೂರು. ಅಧ್ಯಕ್ಷತೆ ಶ್ರೀ ಶ್ರೀಕಾಂತರಾವ್, ಖ್ಯಾತ ನ್ಯಾಯಾಲಯಗಳು ಹಾಗೂ ನಿಕಟಪೂರ್ವ ಸದಸ್ಯರು, KPSC ಬೆಂಗಳೂರು. ಗೌರವ ಅಧ್ಯಕ್ಷತೆ ಶ್ರೀ ವಿ ಲಕ್ಷ್ಮೀರೆಡ್ಡಿ, ಅಧ್ಯಕ್ಷರು, ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ರಾಯಚೂರು. ಉದ್ಘಾಟನೆ ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ಮಿತಾ ಅಕ್ಕನವರು, ಸಂಚಾಲಕರು ಈಶ್ವರ ವಿಶ್ವವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಜೈ ನೀಲಕಂಠರಾವ್, ಹಿರಿಯ ನ್ಯಾಯವಾದಿಗಳು ಹಾಗೂ ರೋಟರಿ ರಾಯಚೂರು. ಶ್ರೀ ರೆಡ್ಡಿ ತಿಮ್ಮಯ್ಯ, ಹಿರಿಯ ನ್ಯಾಯವಾದಿಗಳು ಹಾಗೂ ನಿಕಟಪೂರ್ವ ಸದಸ್ಯರು, ಭೂ ನ್ಯಾಯ ಮಂಡಳಿ ರಾಯಚೂರು. ಬಿ ನಾಗಪ್ಪ ನಾಯಕ್, ಹಿರಿಯ ವಕೀಲರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, KPCC ಪರಿಶಿಷ್ಟ ಪಂಗಡ ವಿಭಾಗ ಬೆಂಗಳೂರು. ಶ್ರೀ ಮೋಹನ್ ವಕೀಲರು ರಾಯಚೂರು. ಶ್ರೀಮತಿ ಉತ್ತರಾದೇವಿ ಮಠಪತಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು. ಶ್ರೀ ವೀರೇಶ್ ಕುಮಾರ್ ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು, ಆಮ್ ಆದ್ಮಿ ಪಾರ್ಟಿ ರಾಯಚೂರು. ಶ್ರೀ ವೀರೇಂದ್ರ ಪಾಟೀಲ್, ಖ್ಯಾತ ವಕೀಲರು ರಾಯಚೂರು. ಸ್ವಾಗತ ಕೋರುವರು ಶ್ರೀ ಬಸವನಗೌಡ ಪೊಲೀಸ್ ಪಾರ್ಟಿ ಉಪಾಧ್ಯಕ್ಷರು ರಾಯಚೂರು. ಶ್ರೀ ರಾಜಣ್ಣ ಕರ್ನಾಟಕ ಮತ್ತು ರಾಯಚೂರು. ಶ್ರೀ ಜಗನ್ಗೌಡ ಪೊಲೀಸ್ ಪಾರ್ಟಿ ರಾಯಚೂರು.